ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತೇನಪ್ಪ ವಿಷಯ ಅಂದರೆ ಇವತ್ತು ನಾವು ಹಾಸ್ಪಿಟಲ್ ಬಂದಿದ್ವಿ. ಸೊ ನಮ್ಮ ಮನೇಲಿ ಒಬ್ಬರಿಗೆ ಅಲ್ಲಿ ನೋವ್ತಾ ಇತ್ತು. ಸೊ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರು. ಸೊ ಹಾಸ್ಪಿಟಲ್ ಬಂದ್ವಿ. ಇಲ್ಲಿ ಏನಪ್ಪ ಅಂದರೆ ಅಂಡರ್ 26 ಯಾರೇ ಇದ್ರು ಅವರಿಗೆ ಯು ಕೆಲಿ ಡೆಂಟಲ್ ಚಿಕಿತ್ಸೆಗೆಲ್ಲ ಫ್ರೀಯಾಗಿ ನೋಡ್ತಾರೆ. ಸೊ ಹಾಸ್ಪಿಟಲ್ ಬಂದಿದ್ವಿ. ಯು ಕೆಲಿ ಹಾಸ್ಪಿಟಲ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾವು ಬಂದಿರ್ತಕ್ಕಂಥದ್ದು ಪಾರ್ಕೆಡ್ ಹಬ್ ಅಂತ ಇದು. ಸೊ ಇಲ್ಲಿ ಎಲ್ಲ ಥರ ನೋಡ್ತಾರೆ, ಎಲ್ಲದಕ್ಕೂ ನೋಡ್ತಾರೆ. ಸೊ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ನೋಡಿ ಸರೌಂಡಿಂಗ್ ಎಲ್ಲ ಈ ಥರ ಇದೆ. ಇದೇ ಪಾರ್ಕೆಟ್ ಹಬ್ ಅಂತ. ಇದ್ರೊಳಗಡೆನೆ ಡೆಂಟಲ್ ಹಾಸ್ಪಿಟಲ್ ಇರೋದು. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಡೆಂಟಲ್ ಕ್ಲಿನಿಕ್ ಹೇಗಿದೆ. 3:15ಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು, ಬಟ್ ನಾವು 3:45ಕ್ಕೆ ಬಂದ್ವಿ. 15 ನಿಮಿಷ ಲೇಟ್ ಆಗಿದ್ದಕ್ಕೆ ಡಾಕ್ಟ್ರು ಸಿಗಲಿಲ್ಲ. ಸೊ ಡಾಕ್ಟ್ರು ಸಿಗಲಿದ್ದ ಕಾರಣ ಅಲ್ಲಿ ಬೇರೆ ಅಪಾಯಿಂಟ್ಮೆಂಟು ಕೊಡೋದಕ್ಕೆ ಬೇರೆ ಡಾಕ್ಟ್ರು ನಂಬರ್ ಕೊಟ್ಟರು. ಸೊ ನಾವು ಬೇರೆ ನಂಬರ್ ಕಾಲ್ ಮಾಡಿದ್ರೆ ಅವರು ಸಿಗಲೇ ಇಲ್ಲ. ಹಾಗೆ ವೆಯ್ಟ್ ಮಾಡಿ ಬಂದಿದ್ದಾಯಿತು. ನೋಡಿ ಯು ಕೆಲಿ ಈ ಥರ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಕರೆಕ್ಟ್ ಟೈಮ್ಗೆ ಹೋಗಿಲ್ಲ ಅಂದ್ರೂ ಡಾಕ್ಟ್ರು ಸಿಗಲ್ಲ. ಒಂದೊಂದು ಟೈಮ್ ಕರೆಕ್ಟ್ ಟೈಮ್ಗೆ ಹೋದ್ರೂ ಡಾಕ್ಟ್ರು ಸಿಗಲ್ಲ. ಈ ಥರ ಆಗುತ್ತೆ ಯು ಕೆಲಿ. ಇದೇ ಪರಿಸ್ಥಿತಿ.